ನಮಸ್ಕಾರ ಸ್ನೇಹಿತರೆ, ನಾನು KN ಸುಬ್ರಹ್ಮಣ್ಯ ಅಲಿಯಾಸ್ KNS ಕಾರಂ ಬೆಂಗಳೂರು. ಈಗ ನಾನು ಆಯ್ಕೆ ಮಾಡಿಕೊಂಡಿರುವ ಪದ ಮೋಹ. ಮೋಹ ಎಂದರೆ ಆಕರ್ಷಣೆ, ಯಾವ ಭ್ರಮೆ, ಹೀಗೆ ಹಲವಾರು ರೀತಿಯಲ್ಲಿ ನಾವು ವ್ಯಾಖ್ಯಾನಿಸಬಹುದಾಗಿದೆ. ಮೋಹ ಒಳ್ಳೆಯದು, ಅದು ಅತಿಯಾದರೆ ಕೆಡುಕು. ಇನ್ನು ಈ ಪುರಾಣ ಕಥೆಗಳಲ್ಲಿ ನಾವು ಬರುವುದಾದರೆ, ಭಸ್ಮಾಸುರ ಮೋಹಿನಿಯನ್ನು ಮೋಹಿಸಿ ಭಸ್ಮವಾದ. ಲಂಕೇಶ್ವರ ರಾವಣ ಸೀತೆಯನ್ನು ಮೋಹಿಸಿ ಅಪಹರಿಸಿ ಅನಂತರ ಶ್ರೀರಾಮಚಂದ್ರನಿಂದ ಹತನಾದ. ಇನ್ನು ಕೀಚಕ ದ್ರೌಪದಿಯನ್ನು ಮೋಹಿಸಿ ಜಗಜ್ಜಟ್ಟಿ ಭೀಮಸೇನದಿಂದ ಅಂತ್ಯವಾದ. ಹೀಗೆ ಹಲವಾರು ಪುರಾಣ ಕಥೆಗಳಿವೆ. ಅದರಲ್ಲಿ ಲಂಕೇಶ್ವರ ರಾವಣ ಮಹಾನ್ ಶಿವಭಕ್ತ, 4 ವೇದಗಳ ಪಾರಂಗತ, ಮಹಾಬುದ್ಧಿವಂತ, ಮಹಾಜ್ಞಾನಿ, ಮೇಲಾಗಿ ಮಹಾಬ್ರಾಹ್ಮಣ. ಈತ ಸೀತೆಯನ್ನು ಮೋಹಿಸಿ ಅಪಹರಿಸಿ ಅಶೋಕವನದಲ್ಲಿ ತಂದಿರ್ತಾನೆ. ಯಾವಾಗ ಮಹಾಪತಿವ್ರತೆ ಸೀತೆಯನ್ನು ಅಪಹರಣ ಮಾಡಿದನೋ ಆ ಕ್ಷಣದಿಂದಲೇ ಅವನ ಜನ್ಮರಾಶಿಗೆ ಕಾಲಭೈರವನ ಪ್ರವೇಶವಾಗುತ್ತೆ. ಆರಂಭವಾಯಿತೆ ಕಾಲಭೈರವಿ ಲೀಲೆ, ಕಣ್ಣು ಮುಚ್ಚಾಲೆ, ಈರೇಳು ಧರೆಯೋಳು ದೈವ ಮಾಯೆಯ ಜೋಲೆ. ಈ ಇಳೆಯ ಮೇಲೆ ಮರೆಯಲಾಗದ ನಿತ್ಯ ಸತ್ಯದ ಲೀಲೆ, ಧರ್ಮ ಜ್ವಾಲೆ. ಕಾರ್ಗಾಲ ನೋದಿದನು ಕಾಲ ಕಾಲನ ಕಹಳೆ, ಇದುವೇ ಶುಭ ವೇಳೆ, ಇದುವೇ ಶುಭ ವೇಳೆ. ಅಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂಥದೋ ಅಶಾಂತಿ, ಅದ್ಯಾವುದೋ ಅನಪೇಕ್ಷಿತ ಅಧೈರ್ಯ. ಈ 8ನೇ ದಶಕಂಠ ರಾವಣನನ್ನು ಬೆಚ್ಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ. ಪಾಪ, ವಿಧಾತ ನನ್ನ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡಿಸುತ್ತಿರುವ ಈ ಭ್ರಾಂತಿ, ಕ್ಷಣಚಿತ್ತ ಕ್ಷಣಪಿತ್ತರಾದ ನವಗ್ರಹ ಕ್ರಾಂತಿಯೇ ಭ್ರಾಂತ್. ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹೆಗಲು. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪಗಳಲ್ಲಿ ಚೆಂಡಾಡಬಲ್ಲ ಗಂಡು ದಾಳಿಗಳ ಮಂಡಲ ನಾಯಕರ ಗಂಡದ ಗಂಡನಾದ ಪ್ರಚಂಡ ರಾವಣ. ನಂತರ ಲಂಕೇಶ್ವರ ರಾವಣ ತನ್ನ ಪ್ರೇಮವನ್ನು ನಿವೇದನೆ ಮಾಡಿಕೊಳ್ಳಲು ಅಶೋಕವನಕ್ಕೆ ಬರ್ತಾನೆ. ಅಲ್ಲಿ ಈಗಾಗಲೇ ಕಾಲಭೈರವನಿಂದ ಸೀತೆ ಲಂಕೇಶ್ವರ ರಾವಣ ತನ್ನ ಜನ್ಮದಾತ ಎಂದು ತಿಳ್ಕೊಂಡಿರ್ತಾಳೆ. ಲಂಕೇಶ್ವರ ರಾವಣ ತನ್ನ ಪ್ರೇಮವನ್ನು ತಿಳಿಸಿದಾಗ ಆಗ ಸೀತೆ ಹೇಳ್ತಾಳೆ, ಲಂಕೇಶ್ವರ ರಾವಣ, ನೀನು ನನ್ನ ಜನ್ಮದಾತ, ನಾನು ನಿನ್ನ ಮುದ್ದಿನ ಮಗಳು. ಸೀತೆ ನನ್ನ ಮುದ್ದಿನ ಮಗಳೇ, ನನ್ನ ಮಹಾಸತಿ ಮಂಡೋದರಿಯ
ಹಲವು ಹಂಬಲದ ಹೆಂಗರು ಮರೆತೆ ಬಿಟ್ಟೆಯ ಲಂಕೇಶ್ವರ, ನೆನಪು ಮಾಡಿಕೊ ನಿನ್ನ ಮಹಾಸತಿ ಮಂಡೋದರಿ ದೇವಿಯ ತಾಯ್ತನದ ಬಯಕೆಯ ಆ ದಿನಗಳನ್ನು. ಹೋಮದ ಪೂರ್ಣಾಹುತಿಗಾಗಿ 108 ಮಹರ್ಷಿಗಳ ರಕ್ತವನ್ನು ತಂದು ಕೊಟ್ಟು ಸಾಂಗವಾಗಿ ಪೂಜೆಯನ್ನು ಪೂರೈಸಿದೆ. ಅದರ ಫಲವೇ ಮಂಡೋದರಿ ದೇವಿಯ ಹಂಬಲದ ಹೆಂಗರಳು ಈ ವೇದವತಿ. ಆದರೆ ಈಗ ವೇದವತಿ ಜಾತ ಸೀತಾ, ವೇದವತಿ ಜಾತ ಸೀತಾ. ಅಯ್ಯಯ್ಯೋ ಅಯ್ಯಯ್ಯೋ, ಪ್ರಾಜ್ಞರಲ್ಲಿ ಪ್ರಾಜ್ಞನಾದ ನಾನು ಅಜ್ಞರಲ್ಲಿ ಅಗ್ರಗಣ್ಯನಾಗುವಂತಹ ಅಪಚಾರವನ್ನೇ ಮಾಡಿದಂತಾಯಿತಲ್ಲ. ಈಗೇನು ಮಾಡಲಿ? ವಿಧಿ, ಗುರು, ದೈವ ಎಲ್ಲರೆದುರು ಏನೇನೋ ಎಣಿಸಿ ಗುಣಿಸಿ ಕೊನೆಗೆ ಏನೋ ಆಗಿಬಿಟ್ಟನಲ್ಲ. ಸಪ್ತ ಸಮುದ್ರಗಳು ಹುಚ್ಚೆದ್ದು ಕೇರಿ ನನ್ನನ್ನು ತೊಳೆದು ನನ್ನ ಈ ಪಾಪಿಷ್ಟ ಜನ್ಮ ಪಾವನವಾದೀತೆ. ಸಪ್ತ ಕೋಟಿ ಮಹಾಮಂತ್ರಗಳು ಏಕೀಭವಿಸಿ ನನ್ನ ಹೃದಯ ವೀಣೆಯೊಡನೆ ದಾನ ಮಾಡಿದರು. ನನ್ನ ಅಪಚಾರದ ಅಗ್ನಿಪರ್ವತ ಕವಡಿಯಷ್ಟಾದರೂ ಕರಗೀತೆ. ಸ್ವಯಂ ಸಪ್ತ ಮಾತೃಕೆಯರೇ ನನ್ನ ತಮ್ಮ ಒಡಲಲ್ಲಿ ಮುಚ್ಚಿಟ್ಟು ಮುದ್ದಿಸಿ ಉದ್ಧಾರ ಮಾಡಲು ಬದ್ಧ ಕಂಕಣರಾದರು. ನನ್ನೀ ಭರನಾರಿ ಚೋರದ ಅಲ್ಪಪರಾದ ಪಾಪಲೇಶವು ಸ್ವಲ್ಪವಾದರೂ ಸವತಿ ಇಲ್ಲ ಇಲ್ಲ. ಈ 7 ಜನ್ಮಕ್ಕಲ್ಲ, ಈ 7 ಕೋಟಿ ಕಲ್ಪಕಲ್ಪಾಂತರಕ್ಕಾಗಲಿ ನಾನಾಗಿ ಪಡೆದುಕೊಂಡ ಈ ಭರನಾರಿ ಚೋರ ಎಂಬ ಬಿರುದು ಮರೆಯಲಾಗದ ಕೃತಿ, ಮುಗಿಸಲಾಗದ ಕಾವ್ಯ, ಅಳಿಸಲಾಗದ ಇತಿಹಾಸ, ಅಳಿಸಲಾಗದ ಇತಿಹಾಸ. ನೋಡಿದ್ರಲ್ಲ ಸ್ನೇಹಿತರೆ, ಮೋಹ ಒಳ್ಳೆಯದು ಹೌದು, ಅತಿಯಾದರೆ ಕೆಡಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ಪದದೊಂದಿಗೆ ಬರೋಣ. ನಮಸ್ಕಾರ.